ಸೊ ಈ ಅಜ್ಜಿ ನಮ್ ಜಾತಕ ಭವಿಷ್ಯ ಹೇಳ್ತಾರಂತೆ. 20 ರೂಪಾಯಿ ಹಾಕಿದ್ರೆ ಹೇಳ್ತಾರಂತೆ. ಒಂದು ಟ್ರೈ ಹೊಡಿವ ಹೆಂಗಂತ. ಹೇಳಜ್ಜಿ, ನಿನ್ಗೆ ಹೇಳದ ಅವನಿಗೆ ಹೇಳದ ಇಬ್ರದ್ದು ಹೇಳ್ಬೇಕು. ಇಬ್ರಿಗೆ ಹೇಳ್ತಾರೆ 20 ರೂಪಾಯಿನಲ್ಲಿ. ಓ 20 ರೂಪಾಯಿಗೆ ಇಬ್ರಿಗೆ ಹೇಳಲ್ಲ ಅಂತ, ಒಬ್ರಿಗೆ ಹೇಳಲ್ಲ. ಆಯ್ತು, ಅದು ಅರ್ಧ ಅರ್ಧ ಮಾಡಿ ಹೇಳಿ. 10 ರೂಪಾಯಿ ಹಂಗೆ ಹೇಳಿ. ಹಂಗೆ ಹೇಳಕ್ ಬರಲ್ಲ. ನೀನು ಬೇಜಾರಾಗಬೇಡ. ಕೈ ಒಳಗೆ ನಿನಗೆ ದುಡ್ಡೇನಿಲ್ಲದಲ್ಲ. ಇದ್ದು ಒಳಗೆ ತುಂಬಾ ಹಣ ಖರ್ಚು ಮಾಡ್ತಿದ್ದಿ. ದುಡ್ಡು ಗಳಿಸಿದ್ರೆ ನೀನು ಒಂದು ರಾಜ್ಯ ನಂಗೆ ಬಾಳ್ತಿದ್ದಿ. ದುಡ್ಡು ಗಳಿಸ್ಲಿಲ್ಲ ಮಗ, ದೋಸ್ತರ ಗುಣ ಗಳಿಸ್ತಿದ್ದಿ. ನಿನ್ನ ಅನ್ನ ತಿಂದವರು ನಿನಗೆ ಅನ್ಯಾಯ ಮಾಡ್ತಾರೆ. ಒಬ್ಬರಿಗೆ ನೀನ್ ಸಹಾಯ ಮಾಡ್ತೀಯ, ನಿನಗೆ ಯಾರು ಸಹಾಯ ಮಾಡಲ್ಲ. ಹೀಗೆ ತಿನ್ನೋ ಅನ್ನಕ್ಕೆ ಹಾಕೋ ಬಟ್ಟೆ ಕಷ್ಟ ಇಲ್ಲ ನಿನಗೆ. ಒಂದು ವಿದ್ಯಾಭ್ಯಾಸದಲ್ಲಿ ಪಾಸ್ ಆಗ್ಬೇಕು, ಒಂದು ಸ್ವಂತ ಗೌರವದಲ್ಲಿ ಬಾಳ್ಬೇಕು, ನಾನು ಅಂದುಕೊಂಡಂತ ಕಾರ್ಯ ಆಗ್ಬೇಕು ಅಂತ ನಿನ್ನ ಮನಸ್ಸಿನಲ್ಲಿ ಇದೆ. ಅವಸರದಲ್ಲಿ ಬೇಗ ಹೋಗ್ಬೇಡ, ಆಗಲ್ಲ. ನಿಧಾನದಲ್ಲಿ ನೀ ಯೋಚನೆ ಮಾಡಿದಂತ ದಾರಿ ನಿನ್ನ ಬೆನ್ನಿಗೆ ಒಂದು ದೊಡ್ಡವ್ರು ಇದ್ದಾರೆ. ದೊಡ್ಡವ್ರು ಅಂದ್ರೆ ದುಡ್ಡು ಕೊಡ್ಬೇಕಂತ ದೊಡ್ಡವರಲ್ಲ, ಪ್ರೀತಿ ವಿಶ್ವಾಸ ಅದು ನಿಮ್ಮ ಮನೆಯಲ್ಲೇ ದೊಡ್ಡವ್ರು ಇದಾರೆ. ನಿನ್ಗೆ ಒಳ್ಳೇದಾಗಿ ಬರ್ತೈತಿ, ತೊಂದ್ರೆ ಆಗಲ್ಲ. ಹುಡುಗಿ ದೂರ ಇಲ್ಲ, ಹತ್ರದಲ್ಲೇ ಇದಾವ. ಹುಡುಗಿ ಪ್ರೀತಿ ನಿನ್ ಕಡೆಗೆ ಐತೆ, ನೀನೇ ಕಿಲಾಡಿ ಏನಿದಿ. ಆದ್ರೆ ಹುಡುಗಿನ ಮದುವೆ ಆಗ್ತಿದ್ವಿ, ಆಯ್ತಾ? ಒಳ್ಳೇದಾಗ್ತೈತಿ. ಬಾ, ನೀ ಕೇಳ ಮಗ. ಜೈ ಹೋ, ಜೈ ಹೋ. ಒಪ್ಪಡು. ಈ ಕಡೆ ಬಾ.